Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ವೃಷಭ ರಾಶಿ ಟ್ಯಾರೋ ಸೌರ 2026 ಫೆಬ್ರವರಿ ಹೇಗಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಅಗೈನ್ ನಿಮಗೆ ಏನು ಸರಿ ಅನ್ಸುತ್ತೋ ಅದನ್ನು ತಗೊಳ್ಳಿ. ಅದ್ರ ಜೊತೆಗೆ ಇದು ಟೈಮ್ಲೆಸ್ ರೀಡಿಂಗ್ ಇದೆ, ಯಾವಾಗ ಬೇಕಾದರೂ ನೋಡಿ ಅನ್ನುವಂಥದ್ದು ಅದು. ಸೊ ಮುಳುಗ್ತಾ ಇರೋರಿಗೆ ಹುಲ್ಲು ಕಡ್ಡಿಯ ಆಸರೆ ಅನ್ನುವಂಥ ರೀತಿಲಿ ಒಂದಷ್ಟು ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಕೆರಿಯರಲ್ಲಿ ತುಂಬ ಗ್ರೋತ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮನೆಯ ನಲ್ಲಿಯಿಂದ ಒಂದಷ್ಟು ಸಮಸ್ಯೆಗಳಾಗಬಹುದು, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಲ್ಲಿ ನೀರಿನಿಂದ ಅಥವಾ ನಲ್ಲಿಗಾಗಿ ಅಥವಾ ನಲ್ಲಿಯಿಂದ ಸಮಸ್ಯೆ, ಕೊಳಾಯಿಂದ. ಸೊ ಅದನ್ನು ಸರಿಪಡಿಸ್ಕೊಳ್ಳಿ. ಚಿಕ್ಕ ಚಿಕ್ಕ ಅಮೌಂಟ್ ಯಾರಿಗೋ ಕೊಡಬೇಕಾಗಿದ್ದವರು ಈಸ್ಕೊಂಡು ಕೇಳಕ್ಕೆ ಹೋದರೆ ಜಗಳ ಮಾಡುವಂಥ ಸಾಧ್ಯತೆ ಇದೆ, ನೋಡ್ಕೊಳ್ಳಿ. ಮಕ್ಕಳ ಕೈಗೆ ದುಡ್ಡು ಸಿಗದೇ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ವಿದ್ಯಾರ್ಥಿಗಳು ಒಂಚೂರು ಓದಿನಲ್ಲಿ ಹಿಂದೆ ಬಿದ್ದಿದ್ದೀನಿ ಅಂತ ಅನ್ಕೊಂಡಿರಬಹುದು. ಆ ಥರ ಏನೂ ಇಲ್ಲ. ನೀವು ಒಂಚೂರು ಪ್ರಯತ್ನ ಪಡಿ, ಮತ್ತೆ ಎಲ್ಲವೂ ಕೂಡ ಒಳ್ಳೆ ರೀತಿಲೇ ಆಗುತ್ತೆ ನಿಮ್ಮ ಪರವಾಗಿ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆಗಳನ್ನ ನಿರೀಕ್ಷೆ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಇನ್ನು ಹೆಚ್ಚಿನ ಒಂದು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಣ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಕೋಳಿ ಬಿಸ್ನೆಸ್, ಪಕ್ಷಿಗಳ ಬಿಸ್ನೆಸ್ ಚೆನ್ನಾಗಿ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ಹೊಸ ನಾಯಿ ಖರೀದಿ ಮಾಡುವಂಥದ್ದು ಕೂಡ ಕಾಣಿಸ್ತಾ ಇದೆ. ಪಪ್ಪಿ ತರಬಹುದು. ಸೊ ಕೆಲವರು ಮರದ ಆಟಿಕೆಗಳ ಬಿಸ್ನೆಸ್ ಕೂಡ ಶುರು ಮಾಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹೊಸ ಒಂದು ಮಾಂಗಲ್ಯ ಚೈನ್ ಯಾರು ಮಾಡಿಸ್ಕೊಳ್ತಾರೆ ಚಿನ್ನದ್ದು ಅನ್ನೋವಂಥದ್ದು ಇದೆ. ಯಾರು ಮಾಡಿಸ್ಕೊಳ್ತೀರೋ ಗೊತ್ತಿಲ್ಲ ಈ ಚಿನ್ನದ ರೇಟಲ್ಲಿ. ಸೊ ಒಳ್ಳೇದಾಗಲಿ, ಖಂಡಿತವಾಗ್ಲೂ ಮಾಡಿಸ್ಕೊಳ್ಳಿ. ಸಿಂಗಲ್ ಪೇರೆಂಟ್ ಯಾರಿದ್ದೀರಾ ಅವರು ಫ್ಯಾಮಿಲಿ ಜೊತೆ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಫ್ಯಾಮಿಲಿ ಕಡೆಯಿಂದ ನಿಮಗೆ ಬರಬೇಕಾಗಿರುವಂಥ ಅಮೌಂಟ್ ಬರುವಂಥದ್ದು ಅಥವಾ ಆಸ್ತಿ ಬರಬೇಕು ಅಂದ್ಕೊಂಡು ಬರ್ತಾ ಇಲ್ಲ ಅಂದರೆ ಅದು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರಿಗೋ ನಾನು ಮಾಡ್ತಾ ಇರುವಂಥ ರೀಡಿಂಗ್ ನೋಡ್ತಾ ಕೂತಿದ್ದಾರೆ, ಅವರಿಗೆ ಬೇರೆ ಬೇರೆ ಮೆಸೇಜಸ್ ಬರ್ತಿದೆ. ಸೊ ಬೇರೆ ಬೇರೆ ಮೆಸೇಜಸ್ ಬಂದರೆ ಖಂಡಿತವಾಗ್ಲೂ ತಗೊಳ್ಳಿ ಅನ್ನುವಂಥದ್ದು. ಈ ತಿಂಗಳು, ಈ ವರ್ಷ ಪೂರ್ತಿ ಚಿಕ್ಕ ಚಿಕ್ಕದಾಗಿ ಅಮೌಂಟ್ ಬರ್ತಾ ಹೋಗುತ್ತೆ, ಅದನ್ನೆಲ್ಲ ಸೇವ್ ಮಾಡಿ ಇಡಿ ಅನ್ನುವಂಥದ್ದು ಇದೆ. ಒಂದಷ್ಟು ನೆಗೆಟಿವಿಟಿ ನಿಮ್ಮನ್ನ ಕಣ್ಣೀರು ಹಾಕಿಸುವಂಥ ಪ್ರಯತ್ನನ ಪಡುತ್ತೆ. ಸೊ ಸ್ವಲ್ಪ ಥರ್ಡ್ ಪಾರ್ಟಿ ಸಿಚುವೇಶನಿಂದ ತೊಂದರೆ ಆಗುವಂಥ ಸಾಧ್ಯತೆ ಇದೆ, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಬಿಸ್ನೆಸ್ ಕಷ್ಟ ಮುಂದುವರ್ಸೋಕ್ಕಾಗಲ್ಲ, ಕೈ ಬಿಟ್ಬಿಡ್ಬೇಕು ಅಂದ್ಕೊಂಡಿರೋರು ಬಿಡಕ್ಕೆ ಹೋಗ್ಬೇಡಿ, ಹೀಗೆ ಮುಂದುವರಿಸಿ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಫ್ಯಾಮಿಲಿ ಇಶ್ಯೂಸ್ ಕೂಡ ಬಗೆಹರಿಯುತ್ತೆ. ಒಂದಷ್ಟು ಟ್ರೈನಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಬದಲಾವಣೆಗಳು ಕೂಡ ಆಗಬೇಕಾಗಿದೆ ಅನ್ನುವಂಥದ್ದು ಕೂಡ ಇದೆ. ಚೈನಾದಿಂದ ಒಂದಷ್ಟು ನೆಗೆಟಿವಿಟಿ ಬರುತ್ತೆ, ಕಾಯಿಲೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸಮಥಿಂಗ್ ಏನೋ ಡ್ರ್ಯಾಗನ್ನಿಗೆ ಸಂಬಂಧಪಟ್ಟಂಗೂ ಕೂಡ ಎನರ್ಜಿ ಇದೆ ಇಲ್ಲಿ. ಸರ್ಪ ಸಂಸ್ಕಾರ ಮಾಡಿಸ್ಬೇಕು ಅಂದ್ಕೊಂಡಿರೋರು ಮಾಡಿಸಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಮ್ಯೂಸಿಕಲ್ಲಿ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಮರಳುಗಾಡಿನಲ್ಲಿ ಮತ್ತೊಮ್ಮೆ ನೀರೆಲ್ಲ ತುಂಬ್ಕೊಂಡ್ಬಿಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ಇಲ್ಲಿ ಮಕ್ಕಳನ್ನ ತಗೊಂಡೋಗಿ ಬಲಿ ಥರದ್ದೇನೋ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಸೊ ಇದು ಮೂರ್ಖತನದ ಪರಮಾವಧಿ. ಸೊ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಶಾಸ್ತಿ ಆಗತ್ತೆ, ಅವ್ರು ಯಾರು ಎಲ್ಲರೂ ಸಿಕ್ಕಾಕೊಳ್ತಾರೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಯಾರೋ ಒಬ್ರು ಒಂದಷ್ಟು ದಾರಿ ತಪ್ಪಿ ಎಲ್ಲೋ ಬೇರೆ ಕಡೆ ಹೋಗ್ಬಿಡುವಂಥ ಸಾಧ್ಯತೆ ಇದೆ. ಸೊ ದಾರಿ ತಪ್ಪಿಸ್ಕೊಳ್ದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಇದ್ದಂಥ ನೆಗೆಟಿವಿಟಿಗಳನ್ನ ದೂರ ಮಾಡೋದಕ್ಕೆ ದಾರಿ ಕಾಣಿಸ್ತಾ
ದಾರಿ ಕಾಣಿಸ್ತಾ ಇಲ್ದಿರ ಒದ್ದಾಡ್ತಾ ಇರೋವಂಥವ್ರಿಗೆ ಸೊ ದೈವನೇ ಬಂದು ನಿಮ್ಗೆ ದಾರಿ ತೋರಿಸುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಲೈಫನ್ನ ಮುಗಿಸ್ಬೇಕು ಅಂತ ಪ್ರಯತ್ನ ಪಟ್ಟೋರಿಗೆ ನೀವು ಇನ್ನೊಂದಷ್ಟು ಚಾಲೆಂಜಸ್ಸನ್ನ ಕೊಡ್ತೀರಾ ಅವರಿಗೆ. ಬಾ ನೋಡು ಇನ್ನೊಂಚೂರು ಪ್ರಯತ್ನ ಪಡು ನನ್ನನ್ನು ಮುಗ್ಸೋದಕ್ಕೆ ಅನ್ನುವಂಥ ರೀತಿಲಿ. ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಇದೆ. ಸಾಕಷ್ಟು ಏರಿಳಿತಗಳನ್ನ ಈ ತಿಂಗಳಲ್ಲಿ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಒಂದು ಪ್ರಯಾಣ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ವೆಹಿಕಲ್ ತಗೊಂಡು ಎಲ್ಲೋ ಹೋಗ್ತೀರಾ. ಹೊಸ ಕಾರಿನಿಂದ ಎಲ್ಲೋ ಹೋಗುವಂಥದ್ದು, ಹೊಸ ಕಾರು ಪರ್ಚೇಸ್ ಮಾಡುವಂಥದ್ದು, ಕಾರಿನಿಂದ ಎಲ್ಲೋ ಒಂದಷ್ಟು ಕಡೆ ನೀವು ಆ, ಪ್ರಯಾಣ ಹೋಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಪ್ರಯಾಣ ಹೋದಂಥ ಸಮಯದಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯ ಅಗತ್ಯ ಇದೆ. ಸೊ ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಸೊ ಪ್ರಯಾಣದ ವೇಳೆ ಹೆಚ್ಚಿನ ಎಚ್ಚರಿಕೆ ಇರಲಿ ಅನ್ನುವಂಥದ್ದು ಇದೆ. ಎಮ್ ಲೇಟರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಎಮ್ ಲೇಟರ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಜಾಗ್ರತೆನ ವಹಿಸಿ ಅನ್ನುವಂಥದ್ದು ಇದೆ. ಏನೋ ಸಮಥಿಂಗ್ ದೊಡ್ಡ ದೊಡ್ಡ ಸರ್ಪಗಳಿಗೆ, ಹೆಬ್ಬಾವಿಗೆ ಸಂಬಂಧಪಟ್ಟಂಗೆ ಸಮಥಿಂಗ್ ಏನೋ ಎನರ್ಜಿ ಇದೆ. ಆ ಥರದ್ದೇನೋ ಹಾವು ಬರಬಹುದು ಅಥವಾ ಹಾವನ್ನ ನೋಡಬಹುದು ಆ ಥರ. ಸೊ ಫೆಬ್ರವರಿ ಮಂತ್ ಅಂತ ಅಲ್ಲ, ಇದನ್ನ ಯಾವ ಮಂತಲ್ಲಿ ನೀವು ನೋಡಿದ್ರು ರೆಸೊನೇಟ್ ಆದರೆ ತಗೊಳ್ಳಿ. ಜೊತೆಗೆ ಯಾವುದೇ ರಾಶಿಯವರಿಗೆ ರೆಸೊನೇಟ್ ಆದರೂ ಕೂಡ ನೀವು ತಗೊಳ್ಬಹುದು. ಈ ತಿಂಗಳು ನಿಮಗೆ ಅರ್ಧ ಪಾಸಿಟಿವ್ ಆಗಿ ಸ್ಪೀಡಲ್ಲಿ ಹೋಗುತ್ತೆ. ಇನ್ನು ಅರ್ಧ ತಿಂಗಳು ನಿಮಗೆ ಸ್ವಲ್ಪ ಸ್ಲೋ ಡೌನ್ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ರಾಂಗ್ ರೂಟಲ್ಲಿ ಹೋಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ಏರೋಪ್ಲೇನ್ ಕ್ರ್ಯಾಶಸ್ ಆಗುವಂಥ ಸುದ್ದಿಗಳನ್ನ ಕೇಳ್ತೀವಿ. ಒಂದಷ್ಟು ನೆಗೆಟಿವ್ ಫೈನಾನ್ಷಿಯಲ್ ವಿಚಾರಕ್ಕೆ, ಬಿಸ್ನೆಸ್ ವಿಚಾರಕ್ಕೆ, ಭೂಮಿ ವಿಚಾರಕ್ಕೆ ಮಾಡಿದ್ದಾರೆ. ಅದನ್ನ ರಿಮೂವ್ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಭೂವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಥವಾ ಸಮಥಿಂಗ್ ಆ ದೇವಸ್ಥಾನಕ್ಕೇನೆ ಸಮಥಿಂಗ್ ಏನೋ ನೆಗೆಟಿವಿಟಿ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದೆ. ನಂಗೆ ಗೊತ್ತಿಲ್ಲ ಇದನ್ನ ಹೇಳಬೇಕು ಹೇಳಬಾರ್ದು, ಬಟ್ ಆ ಥರದ ಎನರ್ಜಿ ಇಲ್ಲಿ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಕಪಲ್ಸ್ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಬೇಕು. ಸುಮ್ಮನೆ ವೆಯ್ಟ್ ಗೇನ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ಇದೆ. ಸೌತ್ ಕಡ ಗಣಪತಿಯ ದರ್ಶನಕ್ಕೆ ಅಂತ ಹೋಗಿ ಯಾರೋ ಸಮಸ್ಯೆ ಮಾಡ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಸುಳ್ಳು ಸುಳ್ಳು ಹೇಳ್ಕೊಂಡು ಎಲ್ಲೂ ದರ್ಶನಕ್ಕೆ ಹೋಗಬೇಡಿ, ನಿಜವಾದ ಭಕ್ತಿಯಿಂದ ಹೋಗಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ನಿಂತಿರುವಂಥ ಗಣೇಶ ಬುದ್ಧಿ ಕಲಿಸ್ತಾನೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ಜನರ ಕಣ್ಣು ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಗ್ರಾಮದೇವಿಯ ಬಂಧನ ಆಗಿದೆ, ಬಿಡುಗಡೆ ಮಾಡಿಕೊಂಡ್ರೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸ್ಪೋರ್ಟ್ಸ್ ಅಲ್ಲಿ ಒಂದಷ್ಟು ಮೆಡಲ್ ಗೆಲ್ಲುವಂತ ಸಾಧ್ಯತೆಗಳು ಕೂಡ ಇದೆ. ಮ್ಯಾರೇಜ್ ಪ್ರಪೋಸಲ್ ಬರುವಂಥದ್ದು. ಎಕ್ಸು ಬೇರೆಯವ್ರ ಜೊತೆ ಇರೋದನ್ನ ನೋಡಿ ಒಂದಷ್ಟು ಡಿಸ್ಟರ್ಬ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ನೆಗೆಟಿವ್ ಎನರ್ಜಿ, ದುಸ್ವಪ್ನಗಳು, ಕೆಟ್ಟ ಕೆಟ್ಟ ಕನಸುಗಳು ಕಾಣಿಸುವಂಥ ಸಾಧ್ಯತೆ ಇದೆ. ಹಣೆ ಮೇಲೆ ಸರ ಹಾಕ್ಕೊಂಡು ಯಾರೋ ಕನಸಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಬಟ್ ಏನೋ ಸಮಥಿಂಗ್ ನೆಗೆಟಿವಿಟಿ ಅದು ಅಂತ ಅನಿಸುತ್ತೆ. ಸ್ವಲ್ಪ ಮನಸ್ಸನ್ನ ಹಗುರ ಮಾಡ್ಕೊಂಡು ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಮಕ್ಕಳಿಗೆ ದುಡ್ಡು ಸಿಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಭಾರತದ ಒಂದಷ್ಟು ಭಾಗಗಳು ಜಲಾವೃತ ಆಗತ್ತೆ ಅನ್ನುವಂಥದ್ದು ಇದೆ. ಮಧ್ಯ ಮಧ್ಯ ಭಾರತದ ಮಧ್ಯಭಾಗ ಹೇಗೆ ಅಂದರೆ, ಈ ಕಡೆ ಅರಬ್ಬಿ ಸಮುದ್ರ, ಆ ಕಡೆ ಪೆಸಿಫಿಕ್ ಸಮುದ್ರ ಎರಡೂ ಉಕ್ಕಿ ತುಂಬಾ ಇನ್ನೇನು ಎರಡು ಸಮುದ್ರಗಳು ಒಂದಾಗ್ಬಿಡ್ಬೇಕು ಮಧ್ಯ ಭಾರತದಲ್ಲಿ, ಆ ಮಟ್ಟದವರೆಗೂ ಹೋಗುತ್ತೆ ಅನ್ನುವಂಥದ್ದು ಇದೆ ನೀರು. ಸೊ ಇದು ಯಾವಾಗ ಆಗತ್ತೆ ಅಂತ ಗೊತ್ತಿಲ್ಲ, ಬಟ್ ಆ ಥರದ್ದೇನೋ ಎನರ್ಜಿ ಇದೆ. ಆ ಕಡೆ ಪುರಿ ಕ್ಷೇತ್ರದಿಂದ ಈ ಕಡೆ ಸಮಥಿಂಗ್ ಮುರುಡೇಶ್ವರ, ಗೋಕರ್ಣ ಈ ಕಡೆ ಎಲ್ಲ ಆ ಥರದ್ದೇನೋ ಇದೆ ಅನ್ನುವಂಥದ್ದು. ಸಮಥಿಂಗ್ ಏನೋ ಹಿಡನ್ ಇದೆ. ಆತ್ಮಲಿಂಗದ ದರ್ಶನಕ್ಕೆ ಏನೋ ಭಗವಂತನೇ ಬರ್ತಾನೇನೋ
ಆ ಥರದ್ದು ಗೊತ್ತಿಲ್ಲ ಅದೇನು ಕೆಲವು ಸತಿ ಏನೇನೋ ಪಾಸ್ ಆಗ್ತಿರುತ್ತೆ. ಅನಲೈಸ್ ಮಾಡೋ ಅಷ್ಟರಲ್ಲಿ ಆ ಮೆಸೇಜಸ್ ಕಟ್ ಆಗ್ಬಿಡುತ್ತೆ. ಸೊ ಸ್ವಲ್ಪ ಕೆಟ್ಟ ಕೆಟ್ಟ ವಿಡಿಯೋಸನ್ನ ಮಕ್ಕಳ ಮುಂದೆ ನೋಡೋದನ್ನ ನಿಲ್ಲಿಸಿ ಅನ್ನುವಂಥದ್ದು ಇದೆ. ಸೊ ಯಾವುದೋ ಒಂದು ಹಿಡನ್ ಕ್ಯಾಮ್ರಾ ಇದೆ. ನೀವು ಹೋಟ್ಲಿಗೆ ಹೋಗ್ತಿರೋ ಅಥವಾ ಬೇರೆ ಎಲ್ಲೋ ಹೋಗ್ತಿರೋ ಗೊತ್ತಿಲ್ಲ. ಅಲ್ಲಿ ಹಿಡನ್ ಕ್ಯಾಮ್ರಾಲಿ ಕೆಲವೆಲ್ಲ ನಿಮ್ದು ಪ್ರೈವೇಟ್ ವಿಡಿಯೋಸ್ ಕ್ಯಾಪ್ಚರ್ ಆಗ್ತಿದೆ. ಅದು ಒಂದು ಬೆಳಕಿಗೆ ಬರಬಹುದು ಅಥವಾ ನೀವು ಅದ್ರ ಬಗ್ಗೆ ಆಕ್ಷನ್ ತಗೊಳ್ಬೇಕು ಅಂದ್ರೆ ತಗೊಳ್ಳಿ ಅನ್ನುವಂಥದ್ದು ಇದೆ. ಯಾರಿಗೋ ನಿಮ್ಮಿಂದ ಸಹಾಯ ಆಗಬೇಕಾಗಿದೆ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೂ ಕೂಡ ಯಾರೋ ಸಹಾಯ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಸ್ಟ್ರಾಂಗ್ ಆಗಿ ನಿಲ್ತೀರಾ ಅನ್ನುವಂಥದ್ದು ಇದೆ. ಯಾರೋ ಹಳ್ಳಿಲಿ ಮನೆ ಕಟ್ಟಿಸುವಂತ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಯಾರಿಗೋ ವಿಶೇಷವಾದಂಥ ಧನ ಸಿಗುವಂಥದ್ದು ಮತ್ತೆ ಭೂಮಿ ಒಳಗಿನ ವಿಚಾರ ಸಿಗುವಂಥ ಸಾಧ್ಯತೆಗಳು ಇದೆ. ಸೊ ಅದನ್ನ ಹುಷಾರಾಗಿ ಯಾರಿಗೂ ಗೊತ್ತಿಲ್ದಂಗೆ ಸೇವ್ ಮಾಡ್ಕೊಳ್ತೀರಾ, ಸೇವ್ ಮಾಡ್ಕೊಳ್ಳಿ ಅನ್ನುವಂಥದ್ದೇ ಇದೆ. ಯಾರಿಗೂ ಕೊಡಕ್ ಹೋಗ್ಬೇಡಿ, ಸೇವ್ ಮಾಡ್ಕೊಳ್ಳಿ ಅಂತಾನೆ ಇದೆ. ಸೇವ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಮತ್ತೆ ಅದನ್ನ ನೀವು ಓಪನ್ ಮಾಡೋದಕ್ಕಾಗೋದಿಲ್ಲ. ಅದು ಲಾಕ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆ ಬಿಸ್ನೆಸ್ ಮಾಡ್ತೀರಾ, ತುಂಬಾ ಚೆನ್ನಾಗಿ ಹೋಗುತ್ತೆ. ಲವ್ಲಿ ವೀಕ್, ವ್ಯಾಲೆಂಟೈನ್ ವೀಕ್ ಅಂತೂ ತುಂಬಾ ಚೆನ್ನಾಗಿ ಹೋಗುತ್ತೆ ನಿಮ್ಗೆ. ನಿಮ್ಮ ಪ್ರೀತಿನಾಗ್ಲಿ, ನಿಮ್ಮ ವಸ್ತುನಾಗ್ಲಿ ಯಾರಿಗೂ ಬಿಟ್ಕೊಡ್ಬೇಡಿ, ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ದೇಹದ ಆರೋಗ್ಯದ ಕಡೆ ಗಮನನ ಕೊಡ್ತೀರಾ, ನಿಮ್ಮ ಔಟರ್ ಲುಕ್ ಕಡೆ ಗಮನನ ಕೊಡ್ತೀರಾ. ಕೆಲವರು ಟ್ಯಾಟೂ ಕೂಡ ಹಾಕಿಸ್ಕೊಳ್ಳುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಟ್ಯಾಟ್ಯೂ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆಗಳಿದೆ. ಸೊ ಪ್ರೆಗ್ನೆನ್ಸಿ ಮಕ್ಕಳು ತುಂಬಾ ಚೆನ್ನಾಗಿ ಆಗ್ತಾರೆ ಅನ್ನುವಂಥದ್ದು ಇದೆ. ಯಾರೋ ಮಾಂಟೆಸರಿ ಪ್ಲೇ ಹೋಮ್ ತರ ಸ್ಕೂಲ್ ಕೂಡ ಶುರು ಮಾಡ್ತಾರೆ. ಪರ್ಮಿಷನ್ ಸಿಕ್ಕಿಲ್ಲ ಅಂತ ಕಾಯ್ತಾ ಇರೋರಿಗೆ ಪರ್ಮಿಷನ್ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ. ಯು ಆರ್ ಹೈಲಿ ಪ್ರೊಟೆಕ್ಟೆಡ್. ಇನ್ನೊಂಚೂರು ಸ್ಟ್ರಾಂಗ್ ಪ್ರೊಟೆಕ್ಷನ್ ಅನ್ನ ಹಾಕೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ದೊಂದು ಪಾಸಿಟಿವ್ ಟೀಮ್ ಇದೆ. ಆ ಪಾಸಿಟಿವ್ ಟೀಮ್ ಇಂದ ಇನ್ನೊಂದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದಷ್ಟು ಸ್ಟಕ್ ಎನರ್ಜಿ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಿದೆ. ಆ ಸ್ಟಕ್ ಎನರ್ಜಿಯಿಂದ ಹೊರಬರೋದಕ್ಕೆ ಏನ್ ಮಾಡ್ಬೇಕು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆವಿ ಎನರ್ಜಿ ಇದೆ. ಸೊ ಹೆವಿ ಎನರ್ಜಿ ನಿಮ್ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತಂದಿದೆ. ಇನ್ನೊಂದಷ್ಟು ಬದಲಾವಣೆಗಳನ್ನ ತರುತ್ತೆ. ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಕೆರಿಯರು, ಬಿಸ್ನೆಸ್ಸು, ಸ್ಟಡಿ ಎಲ್ಲವೂ ಕೂಡ ಚೆನ್ನಾಗಾಗತ್ತೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುವಂತ ಸಾಧ್ಯತೆ ಇದೆ. ವಿದೇಶ ಯಾತ್ರೆ ಹೋಗುವಂತ ಸಾಧ್ಯತೆ ಇದೆ. ಕಸಾಯಿಖಾನೆಗೆ ಹೋಗ್ತಿದ್ದಂಥ ಹಸುಗಳು ಸಿಕ್ಕಾಕೊಳ್ತವೆ. ಆದ್ರೆ ಅವು ನಿಜವಾಗ್ಲೂ ಚೆನ್ನಾಗಿರುವಂಥ ಹಸುಗಳನ್ನ ಕಸಾಯಿಖಾನೆಗೆ ಹಾಕಿರ್ತಾರೆ. ಸೊ ಅದನ್ನ ರಕ್ಷಣೆ ಮಾಡಿದ್ರಿಂದ ನಿಮ್ಗೂ ಒಂದಷ್ಟು ಗೋರಕ್ಷಣೆ ಮಾಡಿದಂಥ ಫಲ ಸಿಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ನಾಟ್ ಬ್ಯಾಡ್. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಒಂದಷ್ಟು ಸುರಕ್ಷತೆಯ ವಿಚಾರವಾಗಿ, ದೇಶದ ಭದ್ರತೆಯ ವಿಚಾರವಾಗಿ ಸಲಹೆಗಳನ್ನ ತಗೊಳ್ಳೋದಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಬೇರೆಯವರಿಗೆ ನೀವು ಮಾಡಿರುವಂಥ ಅನ್ಯಾಯದಿಂದ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ. ಸೊ ಆ ಅನ್ಯಾಯನ ನೀವು ಸರಿಪಡಿಸ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಇನ್ನೊಂದಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ. ಬದಲಾವಣೆ ಮಾಡ್ಕೊಳ್ಳಕ್ ಆಗ್ದಿರಾ ಒದ್ದಾಡ್ತಾ ಇರೋರಿಗೆ ತಾನೇ ಬದಲಾವಣೆ ಅನ್ನೋದು ಬರ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಮಂಜೆಲ್ಲ ಜಾಸ್ತಿ ಕರಗುತ್ತೆ ಈ ವರ್ಷ ಅನ್ನುವಂಥದ್ದು ಇದೆ. ಜಾಸ್ತಿ ಮಂಜೆಲ್ಲ ಕರಗಿ ನೀರಿನಿಂದ ಆವೃತ ಆಗುತ್ತೆ ಕೆಲವು ಪ್ರದೇಶಗಳು ಅನ್ನುವಂಥದ್ದು ಕೂಡ ಇದೆ. ಪೂರ್ವಜರ ಅಂದ್ರೆ ದೇಹಗಳನ್ನ ಅಗ್ನಿ ಸ್ಪರ್ಶ ಮಾಡಿ ಸತ್ಮೇಲೆ ಅಗ್ನಿ ಸ್ಪರ್ಶ ಮಾಡಿ ಗಂಗೆಯಲ್ಲಿ ಲೀನ ಮಾಡ್ಬೇಕು. ಸೊ ದೇಹಗಳನ್ನ ಹಾಗೆ ಹೂತಿಟ್ಟಿ ಅದೊಂಥರ ಸ್ಮಶಾನ ತರ ಆಗೋಗಿರುತ್ತೆ. ನಮ್ ಜಮೀನು ನಮ್ ದೊಡ್ಡಪ್ಪನ ಉಣಿದೋ ನಮ್ ಚಿಕ್ಕಪ್ಪನ ಉಣಿದೋ ನಮ್ ಇವ್ರನ್ನ ಉಣಿದೋ ಅನ್ನೋದ್ಕಿಂತ ಅವ್ರನ್ನ ಅಗ್ನಿ ಸ್ಪರ್ಶ ಮಾಡಿಸಿ ಅವ್ರ ಬೂದಿನ ತಗೊಂಬಂದಿ ಒಂದ್ ಗಿಡ ತರ ಬೆಳ್ಸಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಸೊ ಅದ್ ಬಿಟ್ಬಿಟ್ಟು ಎಲ್ರೂನು ತಗೊಂಡೋಗಿ ಜಾಗ ಜಮೀನು ನಮ್ದು ಅಂತ ಹಾಕಿ ಮುಂದಕ್ಕದು ಸ್ಮಶಾನ ತರ ಆಗಿ
ಮುಂದಿನ ದಿನಗಳಲ್ಲಿ ಅಲ್ಲಿ ಜಾಗ ಕೊಂಡ್ಕೊಳ್ಳೋರಿಗೆ ಅಥವಾ ಆ ಜಾಗದಲ್ಲಿ ಮನೆ ಕಟ್ಟೋರಿಗೆ ತುಂಬಾನೇ ಸಮಸ್ಯೆಗಳಾಗ್ತಾ ಇದೆ. ಸಮಸ್ಯೆಗಳಾಗತ್ತೆ. ಆ ಥರದ್ದೇನೋ ಒಂದು ಜಾಗ ಕಾಣಿಸ್ತಾ ಇದೆ. ಅದಕ್ಕೆ ಹೇಗೆ ನೀವು ಪರಿಹಾರ ಮಾಡ್ಕೊಳ್ಬಹುದು? ಮಾಡ್ಕೊಂಡು ನಂತರ ಅಲ್ಲಿ ಮನೆ ಕಟ್ಟಕ್ಕೆ ಶುರು ಮಾಡಿ. ಅವಾಗ ಒಳ್ಳೇದಾಗತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಅಥವಾ ಆಲ್ರೆಡಿ ಆ ಥರ ಆಗೋಗಿ ನೀವೇನಾದ್ರೂ ಮನೆ ಕಟ್ಟಿಬಿಟ್ಟಿದ್ರೆ, ಅದರಿಂದ ಸಮಸ್ಯೆ ಆಗ್ತಿದ್ರೆ, ಅದಕ್ಕೆ ಏನಾದ್ರೂ ಪರಿಹಾರ ಸಿಗಬಹುದು ಅಂತ ಅನ್ನಿಸ್ತಾ ಇದೆ. ಹುಡುಕಿ ನೋಡಿ. ಯಾವ್ದಾದ್ರು ಒಂದ್ ರೀತಿಲಿ ಪರಿಹಾರ ಅನ್ನೋದು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸಮಥಿಂಗ್ ಏನೋ ವಿಶೇಷವಾಗಿ ಕೃಷ್ಣನ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೊಸದಾಗಿ ಗೋಶಾಲೆ ಕೂಡ ಯಾರೋ ಓಪನ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ಸೊ ಗೋಶಾಲೆಗೂ ಕೂಡ ನಿಮ್ಗೆ ಒಳ್ಳೇದಾಗ್ಲಿ. ಜೊತೆಗೆ ಒಂದು ನಿಜವಾದ ಪ್ರೀತಿ ಬರುವಂತ ಸಾಧ್ಯತೆಗಳಿದೆ. ಸೊ ಆ ಪ್ರೀತಿ ನಿಮ್ಮ ಲೈಫಲ್ಲಿ ನಿಜವಾದ ಪ್ರೀತಿ ಕೊನೆವರೆಗೂ ಉಳಿಯೋ ಹಾಗೆ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಸೊ ಪಾಸ್ಟ್ ಲೈಫಿನ ವ್ಯಕ್ತಿ ಕೂಡ ನಿಮ್ಮ ಈ ಲೈಫಲ್ಲಿ ರಿಯೂನಿಯನ್ ಎನರ್ಜಿಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ಬೈಕ್ ರೇಸಿಗೆ ಹೋಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಂದು ಸರ್ಪ್ರೈಸ್ ಗಿಫ್ಟ್ ಯಾರೋ ವ್ಯಕ್ತಿ ನಿಮ್ಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕಳಿಸ್ತಾರೆ. ಸೊ ಅವ್ರು ಯಾರು ಏನು ಅಂತ ಏನು ಅಂತ ಐಡೆಂಟಿಟಿನ ಬಿಟ್ಕೊಡೋದಿಲ್ಲ. ಸೊ ವ್ಯಾಲೆಂಟೈನ್ ವೀಕಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಡಬಲ್ ರೈಡ್, ತ್ರಿಬಲ್ ರೈಡ್ ಹೋಗ್ಬೇಕಾದ್ರೆ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಬಾಡಿ ಬಿಲ್ಡ್ ಮಿಸ್ಟರ್ ಇಂಡಿಯಾ ಅವರಿಗೆ ಇನ್ನೊಂದಷ್ಟು ವಿನ್ನಿಂಗ್ ಮೂಮೆಂಟ್ ಬರುವಂಥದ್ದು ಕೂಡ ಸಾಧ್ಯತೆ ಇದೆ. ಯಾರೋ ತಲೆಯಲ್ಲಿ ಒಂಚೂರು ಕೂದಲೇ ಇಲ್ಲ. ಸ್ವಲ್ಪ ಮುಖ ವಿಕಾರವಾಗಿರುವಂಥ ವ್ಯಕ್ತಿ, ಲೈಕ್ ಜಿನ್ಗಳು ಅಂತಾರಲ್ಲ, ಆ ಥರದ ಏನೋ ಎನರ್ಜಿ ಡಿಸ್ಟರ್ಬೆನ್ಸ್ ಇದೆ. ಸೊ ಅದನ್ನ ಸರಿಪಡಿಸಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ವಾಗ್ದೇವಿಯ ಕುಟುಂಬದವರು ಹೇಗಿರ್ತಾರೆ ಹೇಳಿ ಅಂತಿದ್ದಾರೆ. ಸೊ ವಾಗ್ದೇವಿ ಕುಟುಂಬದವ್ರಿಗೇನೆ ರೀಡಿಂಗ್ ಮಾಡ್ತಾ ಇರೋದು. ವಾಗ್ದೇವಿ ಕುಟುಂಬದವರು ಹೇಗಿರ್ತಾರೆ ಅಂತ ಕೇಳೋದಾದ್ರೆ, ಸೊ ವಾಗ್ದೇವಿ ಕುಟುಂಬದವರು ಯಾವಾಗ್ಲೂ ಕ್ಷೇಮದಿಂದ, ಸ್ಥೈರ್ಯದಿಂದ, ಧೈರ್ಯದಿಂದ ಇರ್ತಾರೆ. ಹೆಚ್ಚು ವಿಶ್ರಾಂತಿಯಿಂದ ಇರ್ತಾರೆ. ಈ ತಿಂಗಳು ಸ್ವಲ್ಪ ಅವರಿಗೆಲ್ಲ ಕೆಲಸ ಕಮ್ಮಿ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಹೆಚ್ಚು ಪಾಸಿಟಿವ್ ಆಗಿ ಇರ್ತೀರಾ ಅಂತ ಇದೆ. ಸೊ ಸ್ವಲ್ಪ ವರ್ಕ್ ಲೋಡ್ ಇಲ್ದಿರ ಒಂಥರ ರಿಲ್ಯಾಕ್ಸಿಂಗ್ ಟೈಮ್ ಅಥವಾ ಏನು ಕೆಲಸ ಇಲ್ದಿರ ಸ್ಟಕ್ ಎನರ್ಜಿಲಿ ಇರೋ ಥರ ಅನ್ನಿಸ್ತಾ ಇದೆ. ಯು ಆರ್ ವೈಟಿಂಗ್ ಫಾರ್ ಸಮಥಿಂಗ್ ಬಟ್ ದೇರ್ ವಿಲ್ ನಥಿಂಗ್ ಟು ಹ್ಯಾಪನ್. ನೋ ಮೂಮೆಂಟ್ ಎನರ್ಜಿ ಅನ್ನುವಂಥ ರೀತಿಲಿ ಇದೆ ಅವ್ರದ್ದು ಪ್ರಶ್ನೆಗೆ ಉತ್ತರ. ಯಾರಿಗೋ ಟೆಡಿ ಬೇರ್ ತಂದ್ಕೊಡ್ತಾರೆ 3-4. ಅದರಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದೆ, ನೋಡ್ಕೊಳ್ಳಿ ಅನ್ನುವಂಥದ್ದು. ಲೈಕ್ ನಮ್ಮಷ್ಟು ಉದ್ದ ಇರುತ್ತಲ್ಲ ಟೆಡಿ ಬೇರ್, ಆ ಥರದ್ದೇನು ಅದರಲ್ಲಿ ಎನರ್ಜಿ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂಥದ್ದು ಇದೆ. ಯಾರೋ ಗೊಂಬೆ ಮುಖ ಹಾಕೊಂಬಂದು ನಿಮಗೆ ಸರ್ಪ್ರೈಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ಪೋರ್ಟ್ಸಲ್ಲೂ ಕೂಡ ನಿಮಗೆ ಹೆಚ್ಚಿನ ಒಂದು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಯಾರ್ದೋ ಮೆಂದು ಸೈಜು ಒಬೇಸ್ ಇರೋರು ನಾರ್ಮಲ್ ಸೈಜಿಗೆ ಬಂದ್ಬಿಡ್ತಾರೆ, ವೆಯ್ಟ್ ಲಾಸ್ ಮಾಡ್ಕೊಳ್ತಾರೆ. ಯಾರೋ ಪರ್ಸನ್ ಆಮೇಲೆ ತುಂಬ ಸ್ಮಾರ್ಟ್ ಆಗಿ ಕಾಣ್ತಾರೆ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ನಿಮ್ಮ ಮೇಲೆ ಲಿಮಿಟ್ ಮೀರಿ ಏನು ಒಂದಷ್ಟು ಸಮಸ್ಯೆಗಳು ಬರ್ತಾ ಇದೆ. ಆ ಸಮಸ್ಯೆಗಳೆಲ್ಲವೂ ಕೂಡ ಆದಷ್ಟು ಬೇಗ ಎಂಡ್ ಆಗಿ ಒಂದು ನ್ಯೂ ಬಿಗಿನಿಂಗ್ ಬರುತ್ತೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸದ್ಯಕ್ಕೆ ವಿದೇಶಕ್ಕೆ ಹೋಗೋದಿದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಶೇರ್ ಮಾರ್ಕೆಟ್ ಸ್ವಲ್ಪ ಹೈ ಸ್ಪೀಡಲ್ಲಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಏರಿಕೆ ಆಗುವಂಥದ್ದು. ಸೊ ನಿಮ್ಮ ಅಮೌಂಟ್ ಏನಾದರೂ ಇದ್ರೆ ಲಾಕ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ.
ಸಮಥಿಂಗ್ ಏನೋ ಚರ್ಚಿಗೆ ಸಂಬಂಧಪಟ್ಟಂಥ ಎನರ್ಜಿ ಇದೆ. ಯಾರೋ ನಿಮ್ಮನ್ನ ಎಲ್ಲೋ ಹೋಗ್ಬೇಡಿ, ಹೋಗ್ಬೇಡಿ ಅಂತ ತಡೀತಾ ಇರೋ ಹಾಗೆ ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ನೆಗೆಟಿವ್ ಎನರ್ಜಿ ನಿಮ್ಮ ಜೀವನದಲ್ಲಿ ಮುಂದುವರಿಯೋಕ್ಕೆ ಬಿಡ್ದಂಗೆ ತಡೀತಾ ಇದೆ. ಬಟ್ ಅದೇನಾಗೋದಿಲ್ಲ. ನೀವು ಯು ಕ್ಯಾನ್ ಟೇಕ್ ಕೇರ್ ಆಫ್ ವಾಟ್ ಎವರ್ ಯು ವಾಂಟ್ ಟು ಅಚೀವ್ ಇನ್ ಯುವರ್ ಲೈಫ್. ಓಕೆ. ರೇಷ್ಮೆ ಹುಳದ ಬಿಸ್ನೆಸ್ ಶುರು ಮಾಡ್ತೀರಾ. ಅದು ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ದೇವ್ರನ್ನ ತರಿಸ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಪಾಸ್ಟ್ ಲೈಫಲ್ಲಿ ಸಮಥಿಂಗ್ ಏನೋ ಮೊಘಲ್ಲರಿಗೆ ಸಂಬಂಧಪಟ್ಟಂಥ, ಸುಲ್ತಾನರಿಗೆ ಸಂಬಂಧಪಟ್ಟಂಥ ಸುಳ್ಳು ಮಾಹಿತಿಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಇತಿಹಾಸದ ಪುಟಗಳಲ್ಲಿ ತಿರುಚಿ ಹೋದ ಸತ್ಯಗಳು ಅನ್ನುವಂಥ ಶೀರ್ಷಿಕೆ ಅಂತ ಕೇಳಿಸ್ತಾ ಇದೆ ನಂಗೆ. ಸಮಥಿಂಗ್ ಯಾರ್ದೋ ಪಾದದ ಗುರುತು ಸಿಗತ್ತೆ ಅನ್ನುವಂಥದ್ದು ಅದ. ಯಾರೋ ಒಂದು ತುಂಬಾ ಚೆನ್ನಾಗಿರೋ ಗೌನ್ ಹಾಕೊಂಡು ಹೂ ಮಾಲೆ ಇಟ್ಕೊಂಡು, ಅಂದ್ರೆ ರಿಸೆಪ್ಷನ್ ಹಾರ ತರ ಹಿಡ್ಕೊಂಡು ಬರ್ತಾ ಇರೋ ತರ ಕಾಣಿಸ್ತಾ ಇದೆ. ಸಮಥಿಂಗ್ ಏನೋ ಕಿರೀಟಗಳು ಕೂಡ ಕಾಣಿಸ್ತಾ ಇದೆ. ಸಾಕಷ್ಟು ದೇವತೆಗಳ ಉತ್ಸವಗಳು ಕೂಡ ನಡೆಯುವಂತ ಸಾಧ್ಯತೆ ಇದೆ. ತೇರು ಮುರಿದು ಹೋಗುವಂಥದ್ದು, ತೇರು ಬಿರುಕು ಬಿಟ್ಟಿದೆ, ಅದನ್ನ ಸರಿಪಡಿಸಿ ಜಾತ್ರೆಗೆ ಮುನ್ನ ಅನ್ನುವಂಥದ್ದು ಕೂಡ ಇದೆ. ಈ ತಿಂಗಳ ಗ್ರಹಣ ಮತ್ತೆ ಗ್ರಹಣ ಐ ಥಿಂಕ್ ಸೊ ಮಾರ್ಚಲ್ಲೇನೋ ಬರಬಹುದು. ಫೆಬ್ರವರಿಲಿ ಗ್ರಹಣಕ್ಕೆ ಮುಂಚೆ ಒಂಚೂರು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಕೆಲವರು ಟ್ರೆಕ್ಕಿಂಗ್ ಹೋಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಫೈನಾನ್ಷಿಯಲಿ ಚೆನ್ನಾಗಿದೆ. ಮಕ್ಕಳ ಆರೋಗ್ಯದ ಕಡೆ ಗಮನನ ಕೊಡಿ. ತುಂಬ ಸ್ಮೂತಾಗಿ ಎಂಜಾಯ್ ಮಾಡ್ತೀರಾ. ತಿನ್ನೋದ್ರ ಕಡೆ, ಕುಡಿಯೋದ್ರ ಕಡೆ ಸ್ವಲ್ಪ ನೋಡ್ಕೊಳ್ಳಿ. ಸುಮ್ಮನೆ ಇದು ಸಾಫ್ಟ್ ಡ್ರಿಂಕು, ಕೂಲ್ ಡ್ರಿಂಕು ಅಂದ್ಕೊಂಡು ಅದು ಇದನ್ನ ಕುಡಿದ್ಬಿಟ್ಟು ವೆಯ್ಟ್ ಇನ್ನ ಹೆವಿ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ದೇಹ ಸೌಂದರ್ಯ ವಾಪಸ್ ಫಾರ್ಮಿಗೆ ತರಬೇಕಾಗಿರೋದು ನಿಮ್ಮ ಕರ್ತವ್ಯ, ತಗೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಒಂಟಿಯಾಗಿ ಇರೋದು, ಸಮಥಿಂಗ್ ಏನೋ ಇದೆ ಇಲ್ಲಿ. ನಿಮ್ಮ ತಾಯಿಯ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವು ಖಂಡಗಳು ನೀರಿನಿಂದ ಆವೃತ ಆಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಾಕೃತಿಕ ವಿಕೋಪಗಳು ಬರುತ್ತೆ ಮುಂದಿನ ತಿಂಗಳಲ್ಲಿ, ಅದರ ಆಚೆ ತಿಂಗಳಲ್ಲಿ ಅನ್ನುವಂಥದ್ದು ಇದೆ. ಸೊ ಕುರ್ಚಿ ಚೇಂಜ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬ ಪಾಸಿಟಿವ್ ಆಗಿ ಇದೆ. ಸಾಕಷ್ಟು ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಕೆಲವರು ಹೇರ್ ಕಟ್, ಬಾಬ್ ಕಟ್ ಕೂಡ ಮಾಡಿಸ್ಕೊಳ್ಳುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ದೊಡ್ಡವ್ರ ಮಾತನ್ನ ಸ್ವಲ್ಪ ಕೇಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಪ್ರಪೋಸಲ್ ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಂತ ವಿಚಾರ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಪ್ರಾಣಿಗಳ, ಪಕ್ಷಿಗಳ ಎನರ್ಜಿ ಇಲ್ಲಿ ತುಂಬ ಇದೆ. ಸಮಥಿಂಗ್ ಏನೋ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಬಹುದು, ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ವಿದೇಶದಿಂದ ಒಂದಷ್ಟು ಸೋಂಕುಗಳ ಸುದ್ದಿ ಕೂಡ ಬರಬಹುದು ಅನ್ನುವಂಥದ್ದು. ಸಾಕಷ್ಟು ಮೋಸ ಹೋಗಿದ್ದೀರಾ, ಇನ್ನ ಎಷ್ಟು ಮೋಸ ಹೋಗ್ತೀರಾ. ಇನ್ನು ಮೋಸ ಹೋಗಬೇಡಿ. ನಿಮ್ಮದೆಲ್ಲವನ್ನು ನೀವು ಉಳಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಈಗ ನಾನು ಇಲ್ಲಿ ನಿಮಗೆ ಹೀಲಿಂಗ್ ಆಗ್ತೇನೆ. ಸೊ ವ್ಯಾಲೆಂಟೈನ್ ಮಂತ್ ನಿಮ್ಮ ಜೀವನದಲ್ಲಿ ಸ್ಥಿರವಾಗಿರುವಂಥ ಪ್ರೀತಿ ಸಿಗಲಿ.
ನಿಮ್ಮ ವಿಶ್ ಏನಿದೆ ಅದನ್ನು ಕೇಳ್ಕೊಳ್ಳಿ. ನಿಮ್ಮ ಆಸೆ ಏನಿದೆ ಅದನ್ನು ಕೇಳ್ಕೊಳ್ಳಿ. ಮೇಕ್ ಶೂರ್ ನೀವು ಅಂದ್ಕೊಂಡಿರುವಂಥ ಆಸೆ ಕನಸುಗಳು ನಿಮ್ಮ ಜೀವನಕ್ಕೆ ಒಳ್ಳೆಯದನ್ನಷ್ಟೇ ತರೋ ಹಾಗಿರಲಿ. ಅದರಿಂದ ನಿಮ್ಗೆ ಯಾವುದೇ ತೊಂದರೆ ಬರದೇ ಇರೋ ಹಾಗೆ ಆಗಲಿ. ನಿಮಗೆ ಮಾಡಿರೋ ಎಲ್ಲ ನೆಗೆಟಿವಿಟಿನೂ ದೂರ ಆಗುತ್ತೆ. ಸೊ ಸಾಕಷ್ಟು ಪಾಸಿಟಿವ್ ಆಗಿ ಇದೆ. ಸೊ ಪಾಸಿಟಿವಿಟಿ ಬರ್ತಾ ಇದೆ. ಫೈನಾನ್ಷಿಯಲಿ ಕೂಡ ಒಳ್ಳೆಯದಾಗತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಎನರ್ಜಿ ಸ್ಟಕ್ಕಲ್ಲಿ ಇದೆ. ಆ ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ. ಇನ್ನು ಹೆಚ್ಚಿನ ಅನುಕೂಲಗಳು ಆಗತ್ತೆ ಮುಂದಿನ ದಿನಗಳಲ್ಲಿ. ನಿಮ್ಮ ಮನೆ ದೇವರನ್ನ, ನಿಮ್ಮ ಗ್ರಾಮ ದೇವರನ್ನ ಚೆನ್ನಾಗಿ ಪೂಜೆ ಮಾಡ್ಕೊಂಡು ಹೋಗಿ. ಇದರಿಂದ ಒಳ್ಳೆಯದಾಗತ್ತೆ. ನಿಮ್ಗೇನು ಬೇಕೋ ಇದನ್ನ ಜ್ಯೋತಿ ನೋಡ್ತಾ ಕೇಳ್ಕೊಳ್ಳಿ. ಅದು ನಿಮಗೆ ಈಡೇರುತ್ತೆ. ಮೇಕ್ ಶೂರ್ ಅದು ನಿಮಗೆ, ನಿಮ್ಮ ಮನೆಯವರಿಗೆ ಎಲ್ರಿಗೂ ಒಳ್ಳೇದಾಗುವಂಥದ್ದಿರಬೇಕು. ಶಾಶ್ವತವಾಗಿ ಒಳ್ಳೇದು ಮಾಡುವಂಥದ್ದಿರಬೇಕು. ಇವತ್ತು ಒಳ್ಳೇದಾಗಿ ನಾಳೆ ಅದರಿಂದ ಕೆಟ್ಟದಾಗುವಂಥದ್ದೇನೂ ಇರಬಾರ್ದು. ಸಮಥಿಂಗ್ ಏನೋ ಬೆಟ್ಟ ಗುಡ್ಡ ಮೈನಿಂಗ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಮೈನಿಂಗ್ಗೆ ಯಾರೋ ಪರ್ಮಿಷನ್ ಕೇಳಿದ್ರು ಅನ್ಸುತ್ತೆ. ಅದು ಕೂಡ ಸಿಗುವ ಚಾನ್ಸಸ್ ಇದೆ. ಹೊಸದು ದೇವಸ್ಥಾನ ಗುಡಿ ಕಟ್ತೀರಾ, ಅಶ್ವತ್ಥ ಕಟ್ಟೆ ಕಟ್ಟಿಸ್ತೀರಾ ಅಂತ ಕೂಡ ಇದೆ. ಯಾರೋ ಸಂತರ್ನ ಭೇಟಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಶಾಶ್ವತವಾಗಿ ಕ್ಯಾನ್ಸರ್ ವಿಶ್ವದಿಂದ ಇಲ್ಲ ಆಗೋ ಥರ ಒಂದು ಪ್ರಾರ್ಥನೆ ಇಟ್ಟರೆ ಆಗತ್ತೆ. ಹೆಚ್ಚಿನ ಜನರು ಅದನ್ನ ದುರ್ಬಳಕೆ ಮಾಡ್ಕೊಳ್ತಿರ್ತಾರೆ. ಅದು ಬ್ಲ್ಯಾಕ್ ಮ್ಯಾಜಿಕ್ ಇಂದ ಕಳ್ಸಿರಬಹುದು, ಅಥವಾ ಸಮಥಿಂಗ್ ಏನೋ ಮೆಡಿಸನ್ ಇಂದಾನೇ ಬೇಕು ಅಂತ ಎಕ್ಸ್ಪರಿಮೆಂಟ್ ಮಾಡಿರಬಹುದು. ನಿಜವಾಗ್ಲೂ ಅದಿಲ್ಲ ಅಂತ ಇದೆ. ಯಾರಿಗೂ ಇದೆ ಇಲ್ಲಿ, ಯಾರಿಗೆ ಅಂತ ಗೊತ್ತಿಲ್ಲ. ಇನ್ನು ಸಂಗೀತ ಕಾರ್ಯಕ್ರಮ ಕೂಡ ನಡೀತಾ ಇದೆ ಇಲ್ಲಿ. ಜಾತ್ರೆ ಥರ ಇದೆ. ಕ್ರಿಸ್ಮಸ್ಸಿಗೆ ಏನೋ ಗಿಫ್ಟ್ ಕೊಡಬೇಕು ಅಂದ್ಕೊಂಡು ಬಂದಿಲ್ಲ, ಕೊಟ್ಟಿಲ್ಲ. ಅದನ್ನು ಈಗ ಕಳಿಸ್ಬಹುದಾ ಅಂತ ಕೇಳ್ತಿದ್ದಾರೆ. ಯಾರಿಗೆ ಕಳಿಸ್ತಾರೋ ಗೊತ್ತಿಲ್ಲ. ಸೊ ನಿಮ್ಗೆ ಇಷ್ಟ ಇದ್ರೆ ರಿಸೀವ್ ಮಾಡ್ಕೊಳ್ಳಿ. ಕಳಿಸ್ಬೇಕು ಅಂದರೆ ಕಳಿಸ್ಬಿಡಿ ನಿಮ್ಗೆ ಇಷ್ಟ ಇದ್ರೆ. ಸೊ ನಿಮಗೆ ಇಷ್ಟ ಇದ್ರೆ ರಿಸೀವ್ ಮಾಡೋಕ್ಕೆ ರಿಸೀವ್ ಮಾಡ್ಕೊಳ್ಳಿ. ಕೆಲವ್ರ ಭೇಟಿ ನಿಷಿದ್ಧ ಅಂತ ಇದೆ. ಕೆಲವ್ರನ್ನ ಭೇಟಿ ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ, ಎಸ್ಪೆಷಲಿ ಥರ್ಡ್ ಪಾರ್ಟಿ. ನನಗೆ ಇಲ್ಲಿ ಗೂಬೆ ಥರ ಏನೋ ಕಾಣಿಸ್ತಾ ಇದೆ. ಒಂಥರ ವಿಚಿತ್ರವಾದ ಕಣ್ಣುಗಳು, ಲೈಕ್ ಬೆಕ್ಕಿನ ಕಣ್ಣು, ಹಾವಿನ ಕಣ್ಣು ಈ ಥರ ಕಾಣಿಸುತ್ತಲ್ಲ. ಒಂಥರ ವೈಟ್ಗೆ ಫುಲ್ ವೈಟ್ ಕಣ್ಣು, ಬ್ಲ್ಯಾಕ್ ಡಾಟ್ ಥರ ಕಾಣಿಸ್ತದೆ. ಸಾಯಿನಾಥರ ಆಶೀರ್ವಾದ, ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ. ಗುರುಬಲ ಬಂದಿದೆ ನಿಮಗೆ. ಕೆಲವರು ಗುರುವಿನ ಸ್ಥಾನಕ್ಕೆ ಹೋಗ್ತೀರಾ, ಗುರುವಿನ ಕ್ಷೇತ್ರಕ್ಕೆ ಭೇಟಿ ನೀಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಅಳಿಲು, ನವಿಲು, ಸಾರಂಗ, ಏನೋ ಮೃದಂಗನೂ ಕೇಳಿಸ್ತಾ ಇದೆ. ಮೃದಂಗ. ಯಾರೋ ಐಸ್ ಫ್ಯಾಕ್ಟ್ರಿ ಓಪನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನನಗೆ ಇಲ್ಲಿ ಯಾರನ್ನೋ ಕೂರಿಸ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇರೋ ಥರ ಅನ್ನಿಸ್ತಾ ಇದೆ. ಬೈಕಲ್ಲಿ ಯಾರೋ ಮುಂದೆ ಹೋಗ್ತಿದ್ದಾರೆ, ಹಿಂದೆ ಯಾರೋ ಕೂರಿಸ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ.
ಇನ್ನೊಂದು 2-3 ತರ ಕಾಣಿಸ್ತಿದೆ. ಇನ್ನೊಂದು ಬೈಕಲ್ಲಿ ಯಾರೋ ಬರ್ತಿದ್ದಾರೆ ಫುಲ್ ಸ್ಪೀಡಲ್ಲಿ. ಸ್ವಲ್ಪ ನೋಡ್ಕೊಳ್ಳಿ, ಸ್ಪೀಡ್ ಬ್ರೇಕ್ ಹಾಕ್ಕೊಳ್ಳಿ. ಇನ್ನೊಂದು ಕಾರಲ್ಲಿ ಎಲ್ಲೋ ಹೋಗ್ತಿದ್ದಾರೆ. ಇನ್ನೊಂದು ಬೈಕಲ್ಲಿ ಹಿಂದೆಗಡೆ ಪುರೋಹಿತ್ರನ್ನ ಯಾರನ್ನೋ ಕೂರ್ಸ್ಕೊಂಡು ಬರ್ತಾ ಇರೋ ತರ ಕೂಡ ಕಾಣಿಸ್ತದೆ. ಸ್ಪರ್ಧೆನ ಇಡ್ತೀರಾ, ಸ್ಪರ್ಧೆಲಿ ವಿನ್ ಆಗ್ತೀರಾ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದಿಲ್ಲಿ ಅಂತ. ಯಾರಿಗೋ ಸ್ವಿಮ್ಮಿಂಗ್ ಸೂಟ್ ಹಾಕೊಬೇಕು ಅಂತ ತುಂಬಾ ಆಸೆ ಇತ್ತು ಅನ್ಸುತ್ತೆ. ಸ್ವಿಮ್ಮಿಂಗ್ ಸೂಟ್ ಹಾಕೊಂಡು ಸ್ವಿಮ್ ಮಾಡ್ತೀರಾ ಅಂತ ಕೂಡ ಇದೆ. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಹ್ಯಾಂಡ್ಸಮ್ ಆಗಿರುವಂಥ ವ್ಯಕ್ತಿ ಜೊತೆ ಯಾರೋ ಡಿನ್ನರ್ ಮಾಡ್ತಿದ್ದಾರೆ ಇಲ್ಲಿ. ಔಟಿಂಗ್, ಡೇಟಿಂಗ್ ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಒಂದು ಲಾಂಗ್ ಟ್ರಿಪ್ ಎಲ್ಲೋ ಹೋಗ್ಬೇಕಾದ್ರೆ ಕಾರಲ್ಲಿ ಏನೋ ಪೊಲೀಸವರು ಅಡ್ಡ ಹಾಕಿ ಏನೋ ಕೇಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಯಾರಿಗೋ ಇಲ್ಲಿ ಫಿಲಂ ಶೂಟಿಂಗ್ಗೆ ಚಾನ್ಸ್ ಸಿಗುವಂತ ಸಾಧ್ಯತೆ ಇದೆ. ಜಸ್ಟ್ ಏನು ಪಾತ್ರಕ್ಕೋ ಅಥವಾ ಬೇರೆ ಒಂದು ಏನೋ ವಿಚಾರಕ್ಕೆ ಅಂತ ಅನ್ಸುತ್ತೆ. ಕೆಲವು ತೇಲ್ಬೇಕು, ಕೆಲವು ಮುಳುಗ್ಬೇಕು, ಆ ಥರ ಸಮಥಿಂಗ್ ಏನೋ ಆ ಥರದ ಎನರ್ಜಿ ಇದೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮತ್ತೆ ನಿಮ್ಮೂರಿನ ನೀರಿನ ಮೂಲಗಳನ್ನ ಶುದ್ಧವಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಕೆರೆ ಅಥವಾ ಬಾವಿ ನೀರುಗಳು ಏನಾದರೂ ಇದ್ರೆ ಅದನ್ನ ಶುದ್ಧೀಕರಿಸ್ಕೊಳ್ಳಿ. ಕುಡಿಯೋ ನೀರಿನ ಮೂಲ ಏನಿದೆ, ಎಸ್ಪೆಷಲಿ ಉಪಯೋಗಿಸೋದು ಕುಡಿಯೋ ನೀರೇನಿದೆ, ಇದೆಲ್ಲಾನು ಕೂಡ ನೀವು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅದರಿಂದ ಒಂದಷ್ಟು ಅಲರ್ಜೀಸ್ ಸಮಥಿಂಗ್ ಏನೋ ಕಲುಷಿತ ಆಗತ್ತೆ ಅನ್ನುವಂಥದ್ದು ಇದೆ. ಗುರುಗಳ ಅನುಗ್ರಹ ತುಂಬಾ ಮುಖ್ಯ. ಗುರುಗಳ ಅನುಗ್ರಹನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಯಾರೋ ಜಾರಿ ಬೀಳ್ತಾರೆ ಅನ್ನುವಂಥದ್ದು ಇದೆ. ಯಾರ್ದೋ ಒಂದು ಡ್ರೆಸ್ ಕೋಡ್ ಹೇಗಿದೆ ಅಂದ್ರೆ ಒಂದ್ ರೀತಿ ಸನ್ಯಾಸಿಗಳು ಹಾಕೊಳ್ತಾರಲ್ಲ ಫುಲ್ ಕಾವಿ, ಫಕೀರರು, 2 ರೀತಿಯ ಎನರ್ಜಿ ಇದೆ. ಅಂಥವ್ರು ಯಾರೋ ಟಾಟಾ ಬಾಯ್ ಬಾಯ್ ಹೇಳ್ತಾರೆ ಅನ್ನುವಂಥದ್ದು ಇದೆ. 2-3 ಎನರ್ಜಿ ಇದೆ ಇಲ್ಲಿ. ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡ್ಬೇಕಾದ್ರೆ ಒಂದು ಮಗು ಇನ್ನೊಂದು ಮಗುನ ನೀರಲ್ಲಿ ಹಾಕಿ ಮುಕ್ತಾ ಇದೆ. ಆ ಥರದ್ದೇನೋ ಕಾಣಿಸ್ತಾ ಇದೆ. ಸ್ವಲ್ಪ ನೋಡ್ಕೊಳ್ಳಿ ಅದನ್ನು. ನೋಡ್ಕೊಳ್ಳಿ ಅಂತೀರಾ, ಏನ್ ನೋಡೋದು ಅಂತಿದ್ದಾರೆ. ನಿಮ್ಮ ಮನೆ ಮಕ್ಳಿದ್ರೆ ಎಚ್ಚರಿಕೆ ವಹಿಸಿ ಅಂತ. ಯಾರೋ ಬೇಗ ಬೇಗ ಹೇಳಿ ಎಷ್ಟು ನಿಧಾನಕ್ಕೆ ಹೇಳ್ತೀರಾ ಅಂತಿದ್ದಾರೆ. ನಂಗೆ ಬೇಗ ಹೇಳೋದಕ್ಕೆ ಬರೋದಿಲ್ಲ. ಇಲ್ಲಿ ಅಷ್ಟು ಟೈಮ್ ತಗೊಂಡು ಒಂದು ಮೆಸೇಜ್ ಕಾಣಿಸಿದ್ರೆ ಹೇಳ್ತಾ ಇದ್ದೀನಿ. ಓಕೆ. ಗಾಂಧೀಜಿಯ 3 ಮಂಗಗಳನ್ನ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ನೆನಪಲ್ಲಿ ಇಟ್ಕೊಂಡಿರಿ. ಯಾರೋ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಯಾರೋ ಹೋಗ್ತಾ ಇದ್ದಾರೆ. ಬೈಕ್ ರೇಸ್, ಕಾರ್ ರೇಸ್ ಎಲ್ಲ ಕಾಣಿಸ್ತಾ ಇದೆ. ಎರಡು ಮೂಟೆಗಳನ್ನ ಎತ್ಕೊಂಡು ಯಾರೋ ಏನೋ ಕದ್ಕೊಂಡು ಓಡೋಗ್ತಾ ಇರೋ ತರ ಕೂಡ ಕಾಣಿಸ್ತಾ ಇದೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಆಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರ್ಲಿ ಅಂತ ಆಶಿಸ್ತಾ ಹ್ಯಾಪಿ ವ್ಯಾಲೆಂಟೈನ್ಸ್ ಮಂತ್ ಅಂತ ಹೇಳ್ತಾ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾ
ಯಾವಾಗಲೂ ಧರ್ಮದ ದಾರಿಲೇ ನಡೀರಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. The Shrivak Devi Tarot channel is so glad to see you again. Thank you for watching our tarot card readings today.